ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಸಾಕಷ್ಟು ಜನರು ನನಗೆ ಮೇಡಮ್ ಚೇಂಜ್ ಆಫ್ ಕಾಲೇಜ್, ಟ್ರಾನ್ಸ್ಫರ್ ಆಫ್ ಕಾಲೇಜ್, ಡಿಪ್ಲೊಮಾ ಕಾಲೇಜ್ ಮತ್ತು ರಿಪೀಟರ್ ಅಡ್ಮಿಷನ್ ಅಂದರೆ ರೀಅಡ್ಮಿಷನ್ ಫಾರ್ ದಿ ಡಿಪ್ಲೊಮಾ, ಇದ್ರ ಬಗ್ಗೆ ಮಾಹಿತಿ ಕೊಡಿ, ರೂಲ್ಸ್ ಏನಿದ್ದಾವೆ ಅದ್ರ ಬಗ್ಗೆ ತಿಳಿಸಿಕೊಡಿ ಅಂತ ನೀವು ಕೇಳ್ತಾ ಇದ್ರಿ. ಈ ವಿಡಿಯೋದಲ್ಲಿ ನಾನು ಸಾಕಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಮತ್ತು ಈ ಮಾಹಿತಿ ಎಲ್ಲ ಡಿಪ್ಲೊಮಾ ಸ್ಟೂಡೆಂಟ್ಸಿಗೆ ಗೊತ್ತಿರಬೇಕು. ಚೇಂಜ್ ಆಫ್ ಕಾಲೇಜ್ ಯಾವಾಗ ಮಾಡಬೇಕು ಮತ್ತು ರಿಪೀಟರ್ ಅಡ್ಮಿಷನ್ ಅಂದರೆ ಏನು, ಇದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿದ್ರೆ ಬಹಳ ಹೆಲ್ಪ್ ಆಗ್ತೈತಿ ಡಿಪ್ಲೊಮಾ ಎಜುಕೇಷನ್ ಮಾಡಲಿಕ್ಕೆ. ಓಕೆ, ಈ ವಿಡಿಯೋ ಎಂಟನ ವಾಚ್ ಮಾಡಿರಿ, ಸಾಕಷ್ಟು ಮಾಹಿತಿ ಸಿಗ್ತೈತೆ ನಿಮಗೆ. ಮತ್ತು ಯಾರಾದರೂ ಫಸ್ಟ್ ಟೈಮ್ ಈ ಚಾನಲ್ ವಿಸಿಟ್ ಮಾಡಿದರೆ ಇದೇ ರೀತಿ ಡಿಪ್ಲೊಮಾ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್. ನೀವು ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾ ಏನೇ ಹೊಸ ಅಪ್ಡೇಟ್ ಕೊಟ್ಟಾಗ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಸಿಗ್ತೈತಿ. ಸೊ ಕೈಂಡ್ಲಿ ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್. ಓಕೆ, ಇಲ್ಲಿ ನೀವು ನೋಡ್ಬೋದು ಸರ್ಕ್ಯುಲರ್ ಡೇಟೆಡ್ 12/7/2024. ಈ ಸರ್ಕ್ಯುಲರ್ದಲ್ಲಿ ರೂಲ್ಸ್ ಕೊಟ್ಟಿದ್ದಾರೆ. ಚೇಂಜ್ ಆಫ್ ಕಾಲೇಜ್ ಮಾಡಲಿಕ್ಕೆ ಏನು ರೂಲ್ಸ್ ಫಾಲೋ ಮಾಡಬೇಕು ಮತ್ತು ರಿಪೀಟರ್ ಅಡ್ಮಿಷನ್ ಮಾಡಲಿಕ್ಕೆ ಏನು ರೂಲ್ಸ್ ಫಾಲೋ ಮಾಡಬೇಕು. ಸ್ಟ್ರಿಕ್ಟಾಗಿ ಈ ರೂಲ್ಸನ್ನು ನೀವು ಫಾಲೋ ಮಾಡಲೇಬೇಕಾಗ್ತದೆ. ಯಾರಾದರೂ ಚೇಂಜ್ ಆಫ್ ಕಾಲೇಜ್ ಮಾಡಬೇಕಂತ ಅಂದ್ಕೊಂಡವರು ಮತ್ತು ರಿಪೀಟರ್ ಯಾರಾದರೂ ಅಡ್ಮಿಷನ್ ತೊಗೊಳ್ಳೋರಿದ್ರಂದರೆ ಈ ರೂಲ್ಸ್ ನೀವು ಕಂಪಲ್ಸರಿ ಫಾಲೋ ಮಾಡಲೇಬೇಕು. ನಿಮಗೆ ಇದು ಗೊತ್ತಿರಲಿ. ಓಕೆ, ಇಲ್ಲಿ ನೀವು ನೋಡಬಹುದು ಫಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಚೇಂಜ್ ಆಫ್ ಕಾಲೇಜ್, ಟ್ರಾನ್ಸ್ಫರ್ ಫ್ರಮ್ ಒನ್ ಕಾಲೇಜ್ ಟು ಅನದರ್ ಕಾಲೇಜಿಗೆ ಏನು ರೂಲ್ಸ್ ಫಾಲೋ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಟ್ರಾನ್ಸ್ಫರ್ ಫ್ರಮ್ ಒನ್ ಕಾಲೇಜ್ ಟು ಅನದರ್ ಕಾಲೇಜ್ ತೊಗೋಬೇಕಂದ್ರೆ ರೂಲ್ಸ್ ಏನು? ಸೊ ಫಸ್ಟ್ ರೂಲ್ ಏನಿದೆ ಅಂದರೆ ದ ಸ್ಯಾಂಕ್ಷನ್ಡ್ ಇಂಟೇಕ್. ಇದು ರೂಲ್ ಯಾವಾಗ ಅಪ್ಲಿಕೇಬಲ್ ಆಗ್ತಿದೆ ಅಂದರೆ ನೀವು ಥರ್ಡ್ ಸೆಮಿಸ್ಟರ್ನಲ್ಲಿ ಮತ್ತು ಫಿಫ್ತ್ ಸೆಮಿಸ್ಟರ್ನಲ್ಲಿ ಇದ್ದಾಗ ಅಷ್ಟೇ ನೀವು ಟ್ರಾನ್ಸ್ಫರ್ ತೊಗೊಳ್ಳಿಕ್ಕೆ ಅವಕಾಶ ಐತಿ. ಓನ್ಲಿ ಡ್ಯೂರಿಂಗ್ ದ ಥರ್ಡ್ ಸೆಮಿಸ್ಟರ್ ಅಡ್ಮಿಷನ್ ಆರ್ ಫಿಫ್ತ್ ಸೆಮಿಸ್ಟರ್ ಅಡ್ಮಿಷನ್ ಟೈಮ್ದೊಳಗೆ ಅಷ್ಟೇ ನಿಮಗೆ ಟ್ರಾನ್ಸ್ಫರ್ ಸಿಗ್ತೈತಿ. ಟೈಮ್ದಾಗ ಅಂದರೆ ಈವನ್ ಸೆಮಿಸ್ಟರ್ದಲ್ಲಿ ಟ್ರಾನ್ಸ್ಫರ್ ಇರಂಗಿಲ್ಲ. ಓಕೆ, ಫಸ್ಟ್ ರೂಲ್ ಏನಿದೆ ಅಂದರೆ ದ ಸ್ಯಾಂಕ್ಷನ್ಡ್ ಇಂಟೇಕ್ ಇನ್ ಎನಿ ಬ್ರಾಂಚ್ ಪ್ರೋಗ್ರಾಮ್ ಶಾಲ್ ನಾಟ್ ಎಕ್ಸೀಡ್ ಇನ್ ದ ಇವೆಂಟ್ ಆಫ್ ಎನಿ ಸಚ್ ಟ್ರಾನ್ಸ್ಫರ್. ಸೊ ನೀವು ಟ್ರಾನ್ಸ್ಫರ್ ತೊಗೊಂಡಾದ್ಮೇಲೆ ಆ ಬ್ರಾಂಚದ್ದು ಏನು ಸ್ಯಾಂಕ್ಷನ್ ಇಂಟೇಕ್ ಇದೆಲ್ಲ ಅದು ಎಕ್ಸೀಡ್ ಆಗಬಾರ್ದು. ಸಪೋಸ್ ಫಾರ್ ಎಕ್ಸಾಂಪಲ್ 60 ಇಂಟೇಕ್ ಇತ್ತಂದರೆ ನೀವು ಟ್ರಾನ್ಸ್ಫರ್ ತೊಗೊಂಡಾದ್ಮೇಲೆ 60 ಕ್ರಾಸ್ ಆಗಬಾರ್ದು ಇಂಟೇಕ್. ಸೊ ಇದನ್ನು ನೀವು ಸರಿಯಾಗಿ ನೋಡ್ಕೋಬೇಕು. ಆ ಬ್ರಾಂಚ್ನಲ್ಲಿ ಆ ಕಾಲೇಜ್ನಲ್ಲಿ ಇಂಟೇಕ್ ಎಷ್ಟಿದೆ, ವೇಕೆನ್ಸಿ ಎಷ್ಟದಾವು ನೋಡಿಕೊಂಡು ನೀವು ಟ್ರಾನ್ಸ್ಫರ್ ತೊಗೋಬೇಕಾಗ್ತೈತಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ರೂಲ್ ಏನಿದೆ ಅಂದರೆ ಸ್ಟೂಡೆಂಟ್ಸ್ ಆರ್ ನಾಟ್ ಎಲಿಜಿಬಲ್ ಫಾರ್ ಚೇಂಜ್ ಆಫ್ ಕೋರ್ಸ್ ಆಫ್ ಸ್ಟಡಿ ಅಲಾಟೆಡ್ ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಟು ದ ಡಿಪ್ಲೊಮಾ ಪ್ರೋಗ್ರಾಮ್. ಅಂದರೆ ನೀವು ಟ್ರಾನ್ಸ್ಫರ್ ತೊಗೋಬೇಕಾದಾಗ ನೀವು ಚೇಂಜ್ ಆಫ್ ಕೋರ್ಸ್ ಮಾಡಲಿಕ್ಕೆ, ಬ್ರಾಂಚ್ ಚೇಂಜ್ ಮಾಡಲಿಕ್ಕೆ ಅವಕಾಶ ಇರಂಗಿಲ್ಲ. ನೆಕ್ಸ್ಟ್ ಥರ್ಡ್ ರೂಲ್ ಏನಿದೆ ಅಂದರೆ ಥರ್ಡ್ ರೂಲ್, transfer of students from one institution to another institution shall be completed by the principal with the requisite documents. ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗ್ತಾವ ಅಂತ ಹೇಳ್ಕೊಡ್ತಾರೆ. ಲೆಟರ್ ಆಫ್ ರಿಕ್ವೆಸ್ಟ್ ಬೈ ದ ಸ್ಟೂಡೆಂಟ್, ಮತ್ತು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇರಬೇಕು ಫ್ರಮ್ ದ ಪೇರೆಂಟ್ ಇನ್ಸ್ಟಿಟ್ಯೂಷನ್. ನೆಕ್ಸ್ಟ್ acceptance ಸರ್ಟಿಫಿಕೇಟ್ ಲೆಟರ್ ಫ್ರಮ್ ದ ಇನ್ಸ್ಟಿಟ್ಯೂಷನ್ ಟು ವಿಚ್ ದ ಕ್ಯಾಂಡಿಡೇಟ್ ಸಿಕ್ಸ್ ದ ಟ್ರಾನ್ಸ್ಫರ್. ಸೊ ಇವು 3 ಲೆಟರ್ ಕಂಪಲ್ಸರಿ ನೀವು ಪ್ರೊಡ್ಯೂಸ್ ಮಾಡಬೇಕಂತ ಹೇಳ್ಕೊಟ್ಟಿದ್ದಾರೆ. ಮತ್ತು ಟ್ರಾನ್ಸ್ಫರ್ ಫೀಸ್ ವಿತಿನ್ ದ ನೋಟಿಫೈಡ್ ಲಾಸ್ಟ್ ಡೇಟ್ ಫಾರ್ ಅಡ್ಮಿಷನ್ ಆ್ಯಂಡ್ ಡ್ಯೂಲಿ ಅಪ್ರೂವ್ಡ್ ಬೈ ದ ಸೆಕ್ರೆಟರಿ ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ನೀವು ಅದ್ರದ್ದು ಏನು ಫೀಸ್ ಇದೆಲ್ಲ ಅದನ್ನು ತುಂಬಬೇಕು ವಿತಿನ್ ದ ಡೇಟ್. ಸೊ ಲಾಸ್ಟ್ ಡೇಟ್ ಯಾವಾಗ, ಫೀಸ್ ಎಷ್ಟು ಅಂಥೇಳಿ ಈಗಾಗಲೇ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ. ಆ ವಿಡಿಯೋದ್ದು ನಿಮಗೆ ಬೇಕಂದರೆ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ನಾನು ಶೇರ್ ಮಾಡ್ತೀನಿ, ಆಮೇಲೆ ನೀವು ನೋಡಿ ತಿಳ್ಕೊಬೋದು. ಓಕೆ, ನೆಕ್ಸ್ಟ್ ರೂಲ್ಸ್ ಸರಿಯಾಗಿ ತಿಳ್ಕೊಡ್ರಿ. ಇಲ್ಲಿ ಫೋರ್ತ್ ರೂಲ್ ಏನಿದೆ ಅಂದರೆ ಸ್ಟೂಡೆಂಟ್ಸ್ ಫ್ರಮ್ ಪ್ರೈವೇಟ್ ಪಾಲಿಟೆಕ್ನಿಕ್ಸ್ ಆರ್ ನಾಟ್ ಎಲಿಜಿಬಲ್ ಟು ಟೇಕ್ ಟ್ರಾನ್ಸ್ಫರ್ ಟು ಗೌರ್ಮೆಂಟ್ ಆರ್ ಏಡೆಡ್ ಪಾಲಿಟೆಕ್ನಿಕ್ಸ್. ಸೊ ಇದು ಕ್ಲಿಯರ್ಲಿ ಕೊಟ್ಟಿದ್ದಾರೆ. ಪ್ರೈವೇಟ್ ಪಾಲಿಟೆಕ್ನಿಕ್ನಿಂದ, ಪ್ರೈವೇಟ್ ಡಿಪ್ಲೊಮಾ ಕಾಲೇಜಿಂದ ಗೌರ್ಮೆಂಟ್ ಅಥವಾ ಏಡೆಡ್ ಪಾಲಿಟೆಕ್ನಿಕ್ಕಿಗೆ ಟ್ರಾನ್ಸ್ಫರ್ ನಿಮಗೆ ಸಿಗಂಗಿಲ್ಲ. ಬಟ್ ಸ್ಟೂಡೆಂಟ್ಸ್ ಫ್ರಮ್ ಗೌರ್ಮೆಂಟ್ ಆರ್ ಏಡೆಡ್ ಪಾಲಿಟೆಕ್ನಿಕ್ ಆರ್ ಎಲಿಜಿಬಲ್ ಟು ಟೇಕ್ ಟ್ರಾನ್ಸ್ಫರ್ ಟು ಪ್ರೈವೇಟ್ ಪ್ರೋಗ್ರಾಮ್ಸ್, ಪ್ರೈವೇಟ್ ಕಾಲೇಜಿಗೆ. ಸೊ ಗೌರ್ಮೆಂಟ್ ಅಥವಾ ಏಡೆಡ್ ಕಾಲೇಜ್ ಸ್ಟೂಡೆಂಟ್ಸ್ ಪ್ರೈವೇಟ್ ಕಾಲೇಜಿಗೆ ಟ್ರಾನ್ಸ್ಫರ್ ತೊಗೋಬೋದು. ಬಟ್ ಪ್ರೈವೇಟ್ ಕಾಲೇಜಿಂದ ಸ್ಟೂಡೆಂಟ್ ಗೌರ್ಮೆಂಟ್ ಅಥವಾ ಏಡೆಡ್ ಕಾಲೇಜಿಗೆ ಟ್ರಾನ್ಸ್ಫರ್ ತೊಗೊಳಕ್ಕೆ ಬರಂಗಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಲ್ಸೋ ಇನ್ನೊಂದು ಏನಿದೆ ಅಂದರೆ ಸ್ಟೂಡೆಂಟ್ಸ್ ಫ್ರಮ್
ಒನ್ ಪ್ರೈವೇಟ್ ಕಾಲೇಜ್ ಟು ಅನದರ್ ಪ್ರೈವೇಟ್ ಕಾಲೇಜಿಗೆ ಟ್ರಾನ್ಸ್ಫರ್ ತೊಗೊಳಿಕ್ಕೆ ಎಲಿಜಿಬಲ್ ಇರ್ತಾರೆ. ಅಂದರೆ ಪ್ರೈವೇಟ್ ಟು ಪ್ರೈವೇಟ್ ಎಲಿಜಿಬಲ್ ಇರ್ತಾರೆ, ಬಟ್ ಪ್ರೈವೇಟ್ ಟು ಗೌರ್ಮೆಂಟ್, ಪ್ರೈವೇಟ್ ಟು ಏಡೆಡ್ ಕಾಲೇಜಿಗೆ ಟ್ರಾನ್ಸ್ಫರ್ ತೊಗೊಳಿಕ್ಕೆ ಎಲಿಜಿಬಲ್ ಇರೋಂಗಿಲ್ಲ. ಬಟ್ ಏಡೆಡ್ ಗೌರ್ಮೆಂಟ್ ಕಾಲೇಜಿಂದ ಸ್ಟೂಡೆಂಟ್ ಪ್ರೈವೇಟ್ ಕಾಲೇಜಿಗೆ ಟ್ರಾನ್ಸ್ಫರ್ ತೊಗೊಳಿಕ್ಕೆ ಎಲಿಜಿಬಲ್ ಇರ್ತಾರೆ. ಓಕೆ, ಸೊ ಇದು ಸರಿಯಾಗಿ ತಿಳ್ಕೊಡ್ರಿ. ನೆಕ್ಸ್ಟ್ ರೂಲ್ ಏನಿದೆ ಅಂದರೆ, ನೋ ಸ್ಟೂಡೆಂಟ್ ಶಾಲ್ ಬಿ ಟ್ರಾನ್ಸ್ಫರ್ಡ್ ಇನ್ ಸೆಕೆಂಡ್ ಆರ್ ಫೋರ್ತ್ ಆರ್ ಸಿಕ್ಸ್ತ್ ಸೆಮಿಸ್ಟರ್. ಸೊ ಈವನ್ ಸೆಮಿಸ್ಟರ್ದಲ್ಲಿ ಟ್ರಾನ್ಸ್ಫರ್ ಕೊಡೋಂಗಿಲ್ಲ. ಓನ್ಲಿ ಇನ್ ಆಡ್ ಸೆಮಿಸ್ಟರ್, ಸ್ಟಾರ್ಟ್ ಆಫ್ ದಿ ಆಡ್ ಸೆಮಿಸ್ಟರ್ ಅಂದರೆ ಥರ್ಡ್ ಸೆಮಿಸ್ಟರು ಮತ್ತು ಫಿಫ್ತ್ ಸೆಮಿಸ್ಟರ್ ಬಿಗಿನಿಂಗ್ ಅಡ್ಮಿಷನ್ ಟೈಮ್ದಲ್ಲಿ ಅಷ್ಟೇ ಟ್ರಾನ್ಸ್ಫರ್ ನಿಮಗೆ ಸಿಗ್ತೈತಿ. ನೆಕ್ಸ್ಟ್, ಸ್ಟೂಡೆಂಟ್ಸ್ ಅಡ್ಮಿಟೆಡ್ ಅಂಡರ್ SNQ ಕೋಟಾ ಆರ್ ನಾಟ್ ಎಲಿಜಿಬಲ್ ಫಾರ್ ಟ್ರಾನ್ಸ್ಫರ್. ಸೊ ಯಾರಾದರೂ ನೀವು SNQ ಕೋಟಾದಲ್ಲಿ ಸೀಟ್ ತೊಗೊಂಡಿದ್ರೆ ಗೌರ್ಮೆಂಟ್ ಅಥವಾ ಏಡೆಡ್ ಕಾಲೇಜ್ನಲ್ಲಿ SNQ ಕೋಟಾದಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿತ್ತಂದರೆ ನೀವು ಟ್ರಾನ್ಸ್ಫರ್ ತೊಗೊಳಿಕ್ಕೆ ಎಲಿಜಿಬಲ್ ಇರೋಂಗಿಲ್ಲ. ಸೊ ಇವು ಟ್ರಾನ್ಸ್ಫರ್ ಬಗ್ಗೆ ರೂಲ್ಸ್ ಇದ್ದಾವೆ, ಸರಿಯಾಗಿ ತಿಳ್ಕೊಳ್ರಿ. ಇದ್ರ ಬಗ್ಗೆ ಈ PDF ನಾನು ಬೇಕಾದರೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿನೂ ಶೇರ್ ಮಾಡ್ತೀನಿ, ಆಮೇಲೆ ನೋಡಿ ಚೆಕ್ ಮಾಡ್ಕೊಳ್ರಿ. ನೆಕ್ಸ್ಟ್, ರಿಪೀಟರ್ ಅಡ್ಮಿಷನ್ಗೆ ಏನು ರೂಲ್ಸ್? ರಿಪೀಟರ್ ಅಂದರೆ ಯಾರು ಫಸ್ಟ್ ತಿಳ್ಕೊಳ್ರಿ. ರಿಪೀಟರ್ ಅಡ್ಮಿಷನ್ ಇದು ಯಾವಾಗಂದರೆ ಓನ್ಲಿ ಇನ್ ಕೇಸ್ ಆಫ್ ಶಾರ್ಟೇಜ್ ಆಫ್ ಅಟೆಂಡೆನ್ಸ್. ಅಂದರೆ ನೀವು ಕ್ಲಾಸ್ ಅಟೆಂಡ್ ಮಾಡದೇ ಇದ್ದಾಗ, ಯಾವುದೋ ಒಂದು ರೀಸನ್ನಿಂದ ನೀವು ಕ್ಲಾಸಸ್ ಅಟೆಂಡ್ ಮಾಡಲಾರ್ದೆ, ಇಂಟರ್ನಲ್ಸ್ ಬರೀಲಿಕ್ಕೆ ಆಗಲಾರ್ದೆ, ಎಕ್ಸಾಮಿಗೆಲ್ಲ ಆಬ್ಸೆಂಟ್ ಆಗಿತ್ತಂದರೆ ಅವಾಗ ನೀವು ANS ಅಂತಂದು ಮಾಡ್ತಾರೆ. ನಿಮಗೆ ಅಟೆಂಡೆನ್ಸ್ ನಾಟ್ ಸ್ಯಾಟಿಸ್ಫೈಡ್ ಅಂತಂತ ಮಾಡಿದಾಗ ನಿಮಗೆ ಫೈನಲ್ ಎಕ್ಸಾಮಿಗೆ ಅಲೋ ಮಾಡಿರಂಗಿಲ್ಲ. ಅವಾಗ ನೀವೇನು ಮಾಡಬೇಕಾಗ್ತೈತೆ ಅಂದರೆ ರಿಪೀಟರ್ ಅಡ್ಮಿಷನ್ ತೊಗೋಬೇಕು. ನೆಕ್ಸ್ಟ್ ಇಯರ್ ನೀವು ಸಪೋಸ್ 4 ಸೆಮಿಸ್ಟರ್ನಲ್ಲಿ ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಆತಂದರೆ ANS ಆತಂದರೆ ನೀವು ನೆಕ್ಸ್ಟ್ ಇಯರ್ 4 ಸೆಮಿಸ್ಟರ್ದಲ್ಲಿ ರಿಪೀಟರ್ ಅಡ್ಮಿಷನ್ ತೊಗೊಳಿಕ್ಕೆ ಎಲಿಜಿಬಲ್ ಇರ್ತೀರಿ. ಓಕೆ, ಸೊ ರಿಪೀಟರ್ ಅಡ್ಮಿಷನ್ಗೆ ಶಾಲ್ ಬಿ ಲಿಮಿಟೆಡ್ ಟು 10% ಆಫ್ ದಿ ಸ್ಯಾಂಕ್ಷನ್ ಇಂಟೇಕ್. ಸೊ ಇದರಲ್ಲಿನೂ ಲಿಮಿಟ್ ಇದೆ. ಸೊ ನೀವು ರೀ ಅಡ್ಮಿಷನ್ ತೊಗೋಬೇಕಾದಾಗ ರಿಪೀಟರ್ಸ್ 10% ಆಫ್ ಇಂಟೇಕ್ ಒಳಗಡೆನೆ ಅಷ್ಟೇ ತೊಗೋಬೇಕು. ಸಪೋಸ್ 60 ಇಂಟೇಕ್ ಇತ್ತಂದರೆ 10% ಆಫ್ 60 ಅಂದರೆ 6 ಆಗ್ತೈತಿ. ಸೊ ಮ್ಯಾಕ್ಸಿಮಮ್ 6 ಮೆಂಬರ್ಸ್ ಕ್ಯಾನ್ ಟೇಕ್ ದ ರಿಪೀಟರ್ ಅಡ್ಮಿಷನ್, ಅದಕ್ಕಿಂತ ಜಾಸ್ತಿ ತೊಗೊಳಕ್ಕೆ ಬರೋಂಗಿಲ್ಲ. ಅದನ್ನು ಸರಿಯಾಗಿ ತಿಳ್ಕೊಳ್ರಿ. ನೆಕ್ಸ್ಟ್, ಚೇಂಜ್ ಆಫ್ ಪ್ರೋಗ್ರಾಮ್ ಶಾಲ್ ನಾಟ್ ಬಿ ಅಲೋಡ್ ಫಾರ್ ರೀ ಅಡ್ಮಿಷನ್. ಸೊ ರೀ ಅಡ್ಮಿಷನ್ ಯಾರು ಮಾಡಿಸ್ಬೇಕಂತ ಅಂದ್ಕೊಂಡಲ್ಲ ಅವರಿಗೆ ಚೇಂಜ್ ಆಫ್ ಕೋರ್ಸ್ ಮಾಡಲಿಕ್ಕೆ ಅವಕಾಶ ಇರೋಂಗಿಲ್ಲ. ನೆಕ್ಸ್ಟ್, ರೀ ಅಡ್ಮಿಷನ್ ಈಸ್ ಅಲೋಡ್ ಓನ್ಲಿ ಟ್ವೈಸ್ ಇನ್ ಈಚ್ ಸೆಮಿಸ್ಟರ್. ನೀವು ಒಂದು ಸೆಮಿಸ್ಟರ್ಗೆ ರೀ ಅಡ್ಮಿಷನ್ 2 ಸಲ ತೊಗೋಬಹುದು, ಬಟ್ ವಿತಿನ್ ದ ಪೀರಿಯಡ್ ಆಫ್ 3 years. ಸೊ ನೀವು ಅಡ್ಮಿಷನ್ ಮಾಡಿಸಿದ ಡೇಟ್ ಹಿಡ್ಕೊಂಡು ವಿತಿನ್ 3 years ನೀವು ಸೇಮ್ ಸೆಮಿಸ್ಟರ್ಗೆ 2 ಸಲ ರೀ ಅಡ್ಮಿಷನ್ ತೊಗೋಬೋದು, ಅದಕ್ಕಿಂತ ಜಾಸ್ತಿ ಅವರು ಕೊಡೋಂಗಿಲ್ಲ. ಇದನ್ನು ಮಾತ್ರ ಸರಿಯಾಗಿ ತಿಳ್ಕೊಡ್ರಿ. ನೆಕ್ಸ್ಟ್, ರೀ ಅಡ್ಮಿಷನ್ ಶಾಲ್ ಬಿ ಕಂಪ್ಲೀಟೆಡ್ ಬೈ ದ ಪ್ರಿನ್ಸಿಪಲ್ ವಿತ್ ದ ರಿಕ್ವಿಸೈಟ್ ಡಾಕ್ಯುಮೆಂಟ್ಸ್. ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು ನೋಡಿರಿ ರೀ ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ಡಾಕ್ಯುಮೆಂಟ್ಸ್ ಫಸ್ಟ್ ಲೆಟರ್ ಆಫ್ ರಿಕ್ವೆಸ್ಟ್ ಬೈ ದ ಸ್ಟೂಡೆಂಟ್, ಮತ್ತು ರೀ ಅಡ್ಮಿಷನ್ ಫೀಸ್ ವಿತಿನ್ ದ ನೋಟಿಫೈಡ್ ಲಾಸ್ಟ್ ಡೇಟ್ ಆಫ್ ಅಡ್ಮಿಷನ್, ಮತ್ತು ರಿಪೀಟರ್ ಅಡ್ಮಿಷನ್ ಶಾಲ್ ಬಿ ಅಪ್ರೂವ್ಡ್ ಬೈ ದ ಸೆಕ್ರೆಟರಿ ಬೋರ್ಡ್ ಆಫ್ ಟೆಕ್ನಿಕಲ್ ಎಕ್ಸಾಮಿನೇಷನ್ ಅಂತಿದೆ. ಫಸ್ಟ್ ನೀವು ರಿಕ್ವೆಸ್ಟ್ ಲೆಟರ್ ಕೊಡಬೇಕು ಪ್ರಿನ್ಸಿಪಲ್ ಸರ್ಗೆ, ಆಮೇಲೆ ಏನು ಫೀಸ್ ಇದೆಲ್ಲ ರೀ ಅಡ್ಮಿಷನ್ ಫೀಸ್ ವಿತಿನ್ ದ ಲಾಸ್ಟ್ ಡೇಟ್ ತುಂಬಬೇಕು, ಮತ್ತು ಅದಕ್ಕೆ ಅಪ್ರೂವಲ್ ತೊಗೋಬೇಕು ಫ್ರಮ್ ಸೆಕ್ರೆಟರಿ ಬೋರ್ಡ್ ಆಫ್ ಟೆಕ್ನಿಕಲ್ ಎಕ್ಸಾಮಿನೇಷನ್ ಅಂತ ಹೇಳ್ಕೊಡ್ತಾರೆ. ಸೊ ಇದು ಕಂಪಲ್ಸರಿ ನೀವು ಫಾಲೋ ಮಾಡಲೇಬೇಕು. ಸೊ ಲಾಸ್ಟ್ ಡೇಟ್ ಯಾವಾಗಿದೆ, ಫೀಸ್ ಎಷ್ಟು ಅಂತಂತೇಳಿ ಈಗಾಗಲೇ ಸರ್ಕ್ಯುಲರ್ ಬಿಟ್ಟಿದ್ರು, ಅದ್ರದ್ದು ನಾನು ವಿಡಿಯೋ ಶೇರ್ ಮಾಡಿದ್ದೀನಿ. ಆ ವಿಡಿಯೋದು ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಾನು ಶೇರ್ ಮಾಡ್ತೀನಿ. ಅದನ್ನು ನೀವು ಹೋಗಿ ಕ್ಲಿಕ್ ಮಾಡಿದರೆ ನಿಮಗೆ ಡಿಟೇಲ್ ಇನ್ಫಾರ್ಮೇಷನ್ ಸಿಗ್ತೈತಿ. ಲಾಸ್ಟ್ ಡೇಟ್ ಯಾವಾಗ, ಎಷ್ಟು ಫೀಸು, ಎಲ್ಲ ಡಿಟೇಲ್ಡ್ ಇನ್ಫಾರ್ಮೇಷನ್ ಸಿಗ್ತೈತಿ. ಅದನ್ನು ಜಸ್ಟ್ ವಿಡಿಯೋ ವಾಚ್ ಮಾಡಿರಿ. ಓಕೆ, ಸೊ ಈ ಮಾಹಿತಿ ಪ್ರತಿಯೊಬ್ಬ ಡಿಪ್ಲೊಮಾ ಸ್ಟೂಡೆಂಟ್ಸಿಗೂ ಗೊತ್ತಿರಬೇಕು. ಚೇಂಜ್ ಆಫ್ ಟ್ರಾನ್ಸ್ಫರ್ದ ರೂಲ್ ಏನು, ರಿಪೀಟರ್ ಅಡ್ಮಿಷನ್ದು ರೂಲ್ ಏನು ಸರಿಯಾಗಿ ನೀವು ತಿಳ್ಕೊಂಡಿರಿ. ಇನ್ ಕೇಸ್ ನಿಮ್ಗೆ ಏನಾದರೂ ಟ್ರಾನ್ಸ್ಫರ್ ತೊಗೋದಿತ್ತಂದರೆ, ಇನ್ ಕೇಸ್ ನಿಮಗೆ ಯಾವಾಗಾದರೂ ರಿಪೀಟರ್ ಅಡ್ಮಿಷನ್ ಮಾಡಿಸ್ಬೇಕಾದಾಗ ಈ ರೂಲ್ಸ್ ನಿಮಗೆ ಗೊತ್ತಿದ್ರೆ ಯಾವುದೇ ತೊಂದರೆ ಆಗಂಗಿಲ್ಲ. ಮತ್ತು ಈ ಮಾಹಿತಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿರಿ, ಸಾಕಷ್ಟು ಜನರಿಗೆ ಇದು ಹೆಲ್ಪ್ ಆಗ್ಬೋದು. ಮತ್ತು ಯಾರಾದರೂ ಫಸ್ಟ್ ಟೈಮ್ ಈ ಚಾನಲ್ ವಿಸಿಟ್ ಮಾಡಿದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್. ನೀವು ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾ ಏನೇ ಹೊಸ ಡಿಪ್ಲೊಮಾ ರಿಲೇಟೆಡ್ ಅಪ್ಡೇಟ್ ಬಿಟ್ಟಾಗ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಸಿಗ್ತೈತಿ. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.